ಕೊರೋನಾ ವೈರಸ್ ನಿಯಂತ್ರಣದಲ್ಲಿ ರಾಜ್ಯ ಸರ್ಕಾರ ವಿಫಲ. ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಹಾಗೂ ಕೊರೋನಾ ವೈರಸ್ ಹರಡುವಿಕೆಯ ನಂತರದ ಪರಿಸ್ಥಿತಿಯನ್ನು ನಿಭಾಯಿಸುವುದರಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಮಾಜಿ ಶಾಸಕ ಸಿಎನ್ ಅಪ್ಪಾಜಿ ಆರೋಪಿಸಿದರು. ಯಾವ ಡೋರ್ ಟು ಡೋರ್ ಹೋಗಿ ಟೆಸ್ಟ್ ಮಾಡ್ತಾ ಇದ್ದಾನ? ಎಲ್ಲಿದೆ ನಿಮ್ಮ ಹತ್ರ ಟೆಸ್ಟಿಂಗ್ ಇಕ್ವಿಪ್ಮೆಂಟ್? ICMR ಅವರು ಹೇಳ್ತಾರೆ ಟೆಸ್ಟಿಂಗ್ ಇಕ್ವಿಪ್ಮೆಂಟ್ ಸರಿ ಉಳಿದಿಲ್ಲ ನಮ್ಮಲ್ಲಿ ಯಾವ ಅಂತ ಹೇಳ್ತಾರೆ. ಮೊನ್ನೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದ್ರ ಮೇಲೆ ನೀವು ಅದ್ರ ಮೇಲೆನೆ ನೀವು ನಂಬುವಂತದ್ದಲ್ಲ ಅಂತ ಹೇಳ್ತಾರೆ. ಯಾರು? ICMR ಅವರು ಹೇಳ್ತಾರೆ. ಮತ್ತೆ ಈ ವರದಿ ಹೋಗ್ತಾವಲ್ಲ, ಎಷ್ಟು ಮಂದಿ ಚೆಕ್ ಆಯ್ತು ಅಂತ ಇಲ್ಲಿಂದ ನಮ್ಮ ಗುಲ್ಬರ್ಗಾದಿಂದ ರಿಪೋರ್ಟ್ ಹೋಗುತ್ತೆ, ಬೆಳಗಾಂದಿಂದ ರಿಪೋರ್ಟ್ ಹೋಗುತ್ತೆ, ಬೇರೆ ಬೇರೆ ಕಡೆಯಿಂದ ರಿಪೋರ್ಟ್ಸ್ ಹೋಗ್ತಾವಲ್ಲ. ಇವ್ರು ಅನೌನ್ಸ್ ಮಾಡತಕ್ಕಂಥದ್ದಲ್ಲ. ಇಟ್ ಹ್ಯಾಸ್ ಟು ಗೋ ಟು ICMR. ICMR ದವರು ಇದನ್ನ ಡಿಕ್ಲೇರ್ ಮಾಡಿ ಅಂದಾಗ ಇವ್ರು ಮಾಡ್ಬೇಕು. ಏನ್ ಸಿಸ್ಟಮ್ ನಮ್ಮದಿದು? ಇದು ಯಾವ ಸಿಸ್ಟಮ್? ಮನುಷ್ಯರ ಜೀವನ ಜೊತೆ ನಾವು ಚೆಲ್ಲಾಟ ಆಡ್ತಕ್ಕಂಥ ಸಂದರ್ಭವಲ್ಲ. ಹಣವನ್ನ ಹೆಚ್ಚಿಗೆ ಇದಕ್ಕೆ ನೀವು ಒದಗಿಸಿ ಬಿಟ್ಬಿಡಿ ಬೇರೆ ಕೆಲಸಗಳನ್ನ. ಪೀಪಲ್ ವಿಲ್ ಟಾಲರೇಟ್ ಇಟ್. ನನಗೆ ರಸ್ತೆ ಇಲ್ಲ, ಎಲ್ಲರೂ ಯಾರೋ ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ. ಕುಡಿ ನೀರು ಕೊಡಿ, ಆಹಾರ ಕೊಡಿ, ಆರೋಗ್ಯ ಕೊಡಿ, ಉದ್ಯೋಗ ಕೊಡಿ, ಸ್ವಾಭಿಮಾನದ ಬದುಕು ಕೊಡಿ, ಸಾಕು ಅವ್ರಿಗೆ. ತನ್ನಷ್ಟಕ್ಕೆ ತಾನೇ ಮುಂದೆ ರೋಡ್ ಆಗ್ತಾವೆಲ್ಲ ಆಗ್ತಾವ. ಈ ಕೆಲಸ ಮಾಡಿ ಜನ ಮೆಚ್ಚುಗೆ ಪಡೆದ್ರೆ ಮತ್ತೆ ಪುನಃ ನೀವು ರೋಡರ ಮಾಡಿ, ಹೈವೇರ ಮಾಡಿ, ಏನೆಲ್ಲ ಮಾಡ್ತೀರಿ ಮಾಡ್ರಿ. ವಿಮಾನ ನಿಲ್ದಾಣ ತಂದು ನಿಲ್ಲಿಸಿ. ಇದು ಸಿಚುವೇಶನ್ ಬಿಟ್ಟು ನೀವೇನು ಬರೀ ಕಮರ್ಷಿಯಲ್ ಮೈಂಡ್ ಇಟ್ಕೊಂಡು ಜೀವನವನ್ನು ಸಾಕ್ತದೆ. ಬರೀ ರಾಜಕೀಯ ದೃಷ್ಟಿಯಿಂದ ನೋಡಬೇಡಿ ಈ ಸಿಚುವೇಶನ್. ಬರೀ ರಾಜಕೀಯ ದೃಷ್ಟಿಯಿಂದ ನೋಡು ಸಿಚುವೇಶನ್. ಒಂದು ಕಮ್ಯುನಿಟಿಗೆ ಟಾರ್ಗೆಟ್ ಮಾಡು. ನಮ್ಮಲ್ಲಿ ಎಷ್ಟು ಜಾತ್ರೆ ನಡೀತಾ ಇದಾವ್ರಿ? ಎಷ್ಟು ಜಾತ್ರೆ ನಡೀತಾವು? ನಡೆಯಂಗಿಲ್ಲ. ನಾವು ಮಾಡಿಲ್ಲ, ಜಾತ್ರೆಗಳು ಮಾಡಂಗಿಲ್ಲ. ಆಗಿರ್ಬೋದು, ಇಲ್ಲ ಅನ್ನಂಗಿಲ್ಲ. ಪರ್ಮಿಷನ್ ಕೊಟ್ಟವ್ರು ನೀವೇ. ಸಮಾಜದಲ್ಲಿ ಅದನ್ನ ಪರ್ಮಿಷನ್ ಕೊಟ್ಟವ್ರು ನೀವು. ತಬ್ಲಿಕಿ ಜಮಾತನ್ನ ಸೇರಲಿಕ್ಕೆ ಪರ್ಮಿಷನ್ ಕೊಟ್ಟವ್ರು ನೀವೇ. ಗವರ್ಮೆಂಟ್ ಆಫ್ ಇಂಡಿಯಾನೇ ಕೊಟ್ಟಿದ್ದು. ಅವ್ರನ್ನೆಲ್ಲ ಬಂದವ್ರನ್ನ ಅವಾಗ ನೀವು ಏರ್ಪೋರ್ಟ್ನಾಗ ಸ್ಕ್ರೀನ್ ಮಾಡಿ ಎಲ್ಲ ಹೊರಗೆ ಹಾಕಿದ್ರೆ ಬರ್ತಿತ್ತಿಲ್ಲ. ಅವ್ರನ್ನ ಒಳಗೆ ಕರ್ಕೊಂಡು ಅದಾದ್ಮೇಲೆ ಇವರೆಲ್ಲ ಏನಪ್ಪಾ ಅಂದ್ರೆ ಆಗಿದೆ, ಇವ್ರಿಗೆ ರೋಗ ತಟ್ಟಿದ್ದು, ಅದಕ್ಕಾಗಿ ಇಷ್ಟೆಲ್ಲ ನಮ್ಮ ಭಾರತ ದೇಶ ತುಂಬಾ ಆಯ್ತು ಅಂತಂದ್ರೆ ಏನ್? ವೈ ಡು ಯು ಟಾರ್ಗೆಟ್ ಎ ಕಮ್ಯುನಿಟಿ? ಮಾಸ್ ಗ್ಯಾದರಿಂಗ್ ಶುಡ್ ಬಿ ಬಿ ಸ್ಟಾಪ್ಡ್. ಎಸ್, ಬ್ಯಾಂಡ್. ಎಲ್ಲದಕ್ಕೂ ಬಂತು. ನನಗೂ ಬಂತು, ನಿಮಗೂ ಬಂತು, ಇನ್ನೊಂದು ಸಮಾಜಕ್ಕೂ ಬಂತು, ಎಲ್ಲರಿಗೂ ಬಂತು. ಭಾರತೀಯರಂತೆ ಎಲ್ಲರೂ ಒಂದಾಗಿ ಇದನ್ನ ಹೋರಾಟ ಮಾಡೋಣ. ಸಂದರ್ಭದಲ್ಲಿ ಇದಕ್ಕೆ ಶೀಘ್ರವಾಗಿ ಯಾವುದರ ರೂಪದಿಂದ ಭಗವಂತ ಇದಕ್ಕೆ ಶೀಘ್ರದಲ್ಲಿ ಯಾವುದೇ ಜಗತ್ತಿನ ಯಾವುದೇ ಮೂಲೆಯಲ್ಲಾಗಲಿ, ಭಾರತ ಮಾತ್ರ ಅಲ್ಲ, ಯಾವುದೇ ಮೂಲೆಯಲ್ಲಿ ಕೂಡ ಇದಕ್ಕೆ ಔಷಧ ಸಿಗ್ತಕ್ಕಂಥದ್ದಕ್ಕಾಗಿ ಮನುಷ್ಯ ಜೀವ ಉಳಿಬೇಕು ಈ ಭೂಮಿ ಮೇಲೆ. ಆ ಉಳಿದಕ್ಕೋಸ್ಕರ ಆ ಭಗವಂತ ಇವತ್ತು ನಮಗೆ ದಾರಿಯನ್ನು ತೋರಿಸಬೇಕು. ಅದಕ್ಕೆ ನಾವೆಲ್ಲ ಕೂಡ ಸಹಕಾರ ಕೂಡ ಕೊಡಬೇಕು. ಯಾಕಂದ್ರೆ ದೇವರು ನಮ್ಮಲ್ಲೇ ಇದ್ದಾನೆ, ನಮ್ಮ ಒಳಗೆ ಇದ್ದಾನೆ ಅನ್ನೋಂಥ ಮಾತು ಹೇಳ್ತೀವಿ. ನಾವೆಲ್ಲರೂ ಆ ಚಿಂತನೆಯಲ್ಲಿ ಇರೋಣ ಅನ್ನುವಂಥದ್ದು ಜನರಲ್ಲಿ ಪ್ರಾರ್ಥನೆ. ಮತ್ತು ನಾವು ಎಲ್ಲರೂ ಇದನ್ನ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಸಮಾಜದಲ್ಲಿ ಇಂಥ ಒಂದು ಕಷ್ಟಕಾಲ ಬಂದಾಗ ನಾವೆಲ್ಲರೂ ಒಂದು ದೃಷ್ಟಿಯಿಂದ ಮುಂದುವರಿಬೇಕು ಅನ್ನುವಂಥ ಬೇಡಿಕೆಯನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸುಮಾರು ಲಾಕ್ಡೌನ್ ಮಾರ್ಚ್ 3 ತಾರೀಕಿಂದ ಮಾರ್ಚ್
ಇಂದ ಪ್ರಾರಂಭ ಆಯಿತು. ಮಾರ್ಚ್ ತಿಂಗಳಿಂದ ಪ್ರಾರಂಭ ಆಯಿತು. ಈಗಾಗಲೇ 1 ತಿಂಗಳಕ್ಕಿಂತ ಹೆಚ್ಚು ಕಾಲ ನಾವು ಲಾಕ್ಡೌನ್ ಪೀರಿಯಡ್ನಲ್ಲಿದ್ದೀವಿ. ಇನ್ನು ಇದು ಮುಂದೆ ಕೂಡ ಇವತ್ತು ಮೇ 3 ಕೂಡ ವಿಸ್ತರಣೆ ಆಗಿದೆ. ಜಗತ್ತಿನಲ್ಲೇ ದಿನ ದಿನಕ್ಕೆ ಇದು ಹೆಚ್ಚಾಗ್ತಾ ಇದೆ. ಇದು ಕಣ್ಣಿಗೆ ಕಾಣದೇ ಇರತಕ್ಕಂತ ಒಂದು ಸೂಕ್ಷ್ಮ ಜೀವಿ. ಇದರ ಸ್ಪರ್ಶ ಯಾವ ರೀತಿ ಆಗಲಿಕ್ಕೆ ಸಾಧ್ಯ ಅನ್ನೋದು ಇವತ್ತು ಸಾಕಷ್ಟು ವಿಜ್ಞಾನಿಗಳು, ಪತ್ರಿಕಾ ಮಾಧ್ಯಮದವರು, ಟಿವಿ ಮಾಧ್ಯಮದವರು ದಿನನಿತ್ಯ ಇದರ ಬಗ್ಗೆ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಜಾಗೃತಿ ಮಾಡತಕ್ಕಂಥ ಕೆಲಸ, ಲಾಕ್ಡೌನ್ ಇಂದ ನಾವು ಸೇಫ್ ಡಿಸ್ಟೆನ್ಸ್ ಅನ್ನ ನಾವು ಮಾಡೋ ಮುಖಾಂತರ ಇದನ್ನ ಬೇಗನೆ ಹರಡುವುದನ್ನ ತಡಿಬಹುದು ವಿನಃ ಎಲ್ಲಿವರೆಗೂ ಇದಕ್ಕೆ ಔಷಧ ಸಿಗೋದಿಲ್ಲ, ಎಲ್ಲಿವರೆಗೆ ಇದನ್ನ ಆದಂತ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಇವತ್ತು ನಮ್ಮಲ್ಲಿ ಸಾಮಗ್ರಿಗಳ ಲಭ್ಯ ಆಗುವುದಿಲ್ಲ, ಅಲ್ಲಿವರೆಗೂ ಇದನ್ನು ನಿಲ್ಲಿಸಲಿಕ್ಕೆ ಯಾರ ಕಡೆ ಸಾಧ್ಯ ಇಲ್ಲ. ಲಾಕ್ಡೌನ್ ಒಂದು ಮಟ್ಟಿಗೆ ಸೇಫ್ ಆಗಿ ಡಿಸ್ಟೆನ್ಸ್ ಅನ್ನ ಇಡಬಹುದು, ಸ್ವಲ್ಪ ಹರಡುವುದನ್ನ ಕಡಿಮೆ ಮಾಡಬಹುದು. ಎಷ್ಟು ವೇಗದಿಂದ ಹರಡಬಹುದು ಅಷ್ಟು ವೇಗದಿಂದ ಹರಡುವುದನ್ನು ನಾವು ಸ್ವಲ್ಪ ಮಟ್ಟಿಗೆ ನಿಲ್ಲಿಸಬಹುದು. ಯಾವ ಆಶಯದಿಂದ ನಿಲ್ಲಿಸುವಂತ ಪ್ರಯತ್ನ ಆಗ್ತಾ ಇದೆ? ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾಕೆ ಮಾಡ್ತಾ ಇದ್ದಾರೆ? ನಮ್ಮ ವಿಜ್ಞಾನಿಗಳು ಯಾಕೆ ಆದೇಶವನ್ನು ಮಾಡ್ತಾ ಇದ್ದಾರೆ ಅಂದ್ರೆ, ಕೊನೆ ಪಕ್ಷ ನಾವು ವಿಳಂಬ ಮಾಡಿದಾಗ ಆಶಾಕಿರಣವಾಗಿ ಒಂದು ಜಗತ್ತಿನಲ್ಲಿ ಎಲ್ಲೋ ಇದಕ್ಕೊಂದು ಔಷಧಿ ಸಿಗಬಹುದು, ವ್ಯಾಕ್ಸಿನ್ ಸಿಗಬಹುದು, ಮತ್ತೊಂದು ಆಗಬಹುದು ಅನ್ನೋದಕ್ಕೋಸ್ಕರ ಮಾಡುವಂತ ಒಂದು ವಿಶ್ವ ಪ್ರಯತ್ನ ನಮ್ಮದು. ವಿಶ್ವ ಪ್ರಯತ್ನದಲ್ಲಿ ಎಲ್ಲರೂ ತೊಡಗಿದ್ದಾರೆ. ಆದ್ರೆ ಇದರ ಪರಿಣಾಮಗಳನ್ನು ಕೂಡ ಒಂದು ಕಡೆಯಿಂದ ನಾವು ನೋಡಬೇಕು. ಇದರ ಪರಿಣಾಮಗಳು ನಮ್ಮ ದೇಶದಲ್ಲಿ ಬೇರೆ ದೇಶಕ್ಕೆ ಹೋಲಿಸಿ ನೋಡಿದಾಗ ನಮ್ಮ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಕೊರೋನಾ ಈ ಒಂದು ಬಾಧಿತವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಏನನ್ನ ಎದುರಿಸ್ತಾ ಇದ್ದೀವಿ ಅನ್ನೋದನ್ನ ಆಲೋಚನೆ ಮಾಡ್ತಕ್ಕಂಥದ್ದು ಆಗಬೇಕಾಗಿದೆ. ಈ ಲಾಕ್ಡೌನ್ ನಲ್ಲಿ ಇವತ್ತು ಎಲ್ಲ ನಿಂತು ಹೋಗ್ಬಿಟ್ಟಿದೆ, ಸ್ಥಗಿತ ಆಗಿದೆ. ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲ, ಅವರ ದಿನಗೂಲಿ ಮೇಲೆ ಬದುಕತಕ್ಕಂಥವ್ರು ವಲಸೆ ಹೋಗಿದ್ದಾರೆ. ಮಹಾರಾಷ್ಟ್ರಕ್ಕೆ ಹೋಗಿದ್ದಾರೆ, ಗೋವಾಕ್ಕೆ ಹೋಗಿದ್ದಾರೆ, ಮಂಗಳೂರಿಗೆ ಹೋಗಿದ್ದಾರೆ, ಕೇರಳಕ್ಕೆ ಹೋಗಿದ್ದಾರೆ, ಇವತ್ತು ಆಂಧ್ರ ಪ್ರದೇಶಕ್ಕೆ ಹೋಗಿದ್ದಾರೆ. ಇವರೆಲ್ಲರೂ ಕೂಡ ಕೆಲವರು ಏನೋ ಪ್ರಯತ್ನ ಮಾಡಿ ಹೇಗೂ ತಪ್ಪಿಸಿಕೊಂಡು ಬಂದುಬಿಟ್ಟಿದ್ದಾರೆ. ಆ ಮತ್ ಬೇರೆ. ಆದ್ರೆ ಹೆಚ್ಚಿನ ಜನ ಇವತ್ತಿಗೂ ಅಲ್ಲೇ ಇದ್ದಾರೆ, ಆ ರಾಜ್ಯಗಳಲ್ಲೇ ಇದ್ದಾರೆ. ಅಲ್ಲೂ ಕೆಲಸ ಇಲ್ಲ, ಇಲ್ಲೂ ಕೆಲಸ ಇಲ್ಲ. ಮತ್ತೆ ಇಲ್ಲಿ ಬಂದವ್ರ ಪರಿಸ್ಥಿತಿನೂ ಹೇಗಿದೆ ಅಂದ್ರೆ, ಇವತ್ತು ಬೇಸಿಗೆ ಕಾಲ, ಯಾವ ಕೆಲಸ ಕೂಡ ಇಲ್ಲ. ಹೊಲದಲ್ಲಿ ಕೆಲಸ ಇಲ್ಲ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಇಲ್ಲ. ಮೇಜರ್ ಲೇಬರ್ ಓರಿಯೆಂಟೆಡ್ ಅಂದ್ರೆ ಲೇಬರ್ ಅನ್ನ ಆಧಾರವಾಗಿ ಇಟ್ಟುಕೊಂಡು ಕೆಲಸ ಮಾಡುವಂತ ಸೇಫ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಎಲ್ಲಿ ಇವ್ರನ್ನ ಉಪಯೋಗ ತಗೋಬಹುದಾಗಿದೆ ಅಲ್ಲಿ ಕೆಲಸ ಕೊಡುವಂತಹದ್ದು ಇವತ್ತು ಆಗಿಲ್ಲ. ಹೀಗಿದ್ದಾಗ ಅವ್ರ ಬದುಕು ಹೇಗೆ ಅನ್ನುವಂತ ಚಿಂತನೆ ಆಗಬೇಕಾಗಿದೆ. ಬರೀ ಪೇಪರ್ನಲ್ಲಿ ಘೋಷಣೆ ಆಗ್ತಾ ಇದ್ದಾವೆ. ದೇಶದಲ್ಲಿ ಪ್ರಧಾನಮಂತ್ರಿಗಳು ಪ್ರತಿಯೊಂದು ರಾಜ್ಯಗಳಿಗೆ ಸೂಚನೆ ಕೊಡ್ತಾ ಇದ್ದಾರೆ. ಇದರ ಪರಿಸ್ಥಿತಿಯನ್ನ ನಾವು ನಿಭಾಯಿಸುವುದರಲ್ಲಿ ಯಶಸ್ವಿಯಾಗಬೇಕು ಅಂತ ಕರೆ ಕೊಡ್ತಾ ಇದ್ದಾರೆ. ನಾನಿವತ್ತು ಸಿದ್ದರಾಮಯ್ಯನವ್ರನ್ನ ಹೊಗಳ್ತೇನೆ, ನಿರ್ಭಯವಾಗಿ ಹೊಗಳ್ತೇನೆ. ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ದಂತಹ ಸಂದರ್ಭದಲ್ಲಿ ಅವರು 7 kg ಅಕ್ಕಿಗೆ ಒಂದು ಕುಟುಂಬಕ್ಕೆ ಕೊಡಬೇಕು ಅನ್ನುವಂಥ ಒಂದು ತೀರ್ಮಾನ ತೆಗೆದು
ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರಿದ್ದಾಗ ಆಹಾರ ಭದ್ರತೆ ಕಾಯ್ದೆ ತಂದು ಪ್ರತಿಯೊಬ್ಬ ವ್ಯಕ್ತಿಗೆ ಇವತ್ತು ಆಹಾರ ಬಡತನದಲ್ಲಿ ಇದ್ದಂಥವ ಊಟಕ್ಕೆ ದಿಕ್ಕಿರ್ಲಾರ್ದನೆ ಅವನು ಸಾಯಬಾರ್ದು ಅನ್ನೋದಕ್ಕೆ ಕಾಯ್ದೆಯನ್ನು ತಂದು ಇವತ್ತು ಎಷ್ಟು ಮಟ್ಟಿಗೆ ಇವತ್ತು ಕಾಪಾಡಿದೆ ಅನ್ನೋದನ್ನ ನಾವೆಲ್ಲರೂ ಇದ್ರ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳಾದವು ಆದ್ರೆ ಇವತ್ತು ಸಾಮಾನ್ಯ ವ್ಯಕ್ತಿ ಇವತ್ತು ಬದುಕ್ತಾ ಇದ್ದಾನಂದ್ರೆ ಆ ಯೋಜನೆಗಳಿಂದ ಇವತ್ತು ಬದುಕ್ತಾ ಇದ್ದಾನೆ. ಮುಂದುವರೆದು ಇವ್ರ ಯೋಜನೆಗಳನ್ನು ಮಾಡಬೇಕಾಗಿತ್ತು ಆ ನಿರ್ಧಾರಗಳು ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇಲ್ಲ. ಇದು ನಮಗೆ ಬಹಳ ನೋವಿನ ಸಂಗತಿ ಅನ್ನುವಂತ ಮಾತು. ಎತ್ತರಿಕೆ ಹೇಳಿಕೆಯಿಂದ ನಿವಾರಣೆ ಆಗೋದಿಲ್ಲ. ಟೆಸ್ಟಿಂಗ್ ಇಕ್ವಿಪ್ಮೆಂಟ್ಸ್ ಇಲ್ಲ. ಮಲೇರಿಯಾ ಯಾವ ರೀತಿಯಾಗಿ ಬಂದಾಗ ಪ್ರತಿಯೊಂದು ಮನೆಗೆ ಹೋಗಿ ಟೆಸ್ಟ್ ಮಾಡತಕ್ಕಂತ ಒಂದು ಪ್ರಸಂಗ ಇತ್ತು. ಆ ಪ್ರಸಂಗ ನಮ್ಮಲ್ಲಿಲ್ಲ. ನಾವು ಹೇಳ್ತೀವಿ ನಮ್ಮಲ್ಲಿ ಸೋಂಕಿತರು ಕಡಿಮೆ ಇದ್ದಾರೆ. ಸೋಂಕಿತರು ಕಡಿಮೆ ಹಾಕಿದ್ದಾರೆ, ಸರ್ವೇನ ಆಗಿಲ್ಲ, ಚೆಕಪ್ ಆಗಿಲ್ಲ. ನಮ್ಮಲ್ಲಿ ಟೆಸ್ಟಿಂಗ್ ಇಕ್ವಿಪ್ಮೆಂಟ್ಸ್ ಇಲ್ಲ, ಕಿಟ್ಸ್ ಇಲ್ಲ. ನಾವು ಇದನ್ನ ಮಾಡೋದ್ರ ಕಡೆ ಹೆಚ್ಚು ಲಕ್ಷ. ನಾವು ಇದಕ್ಕಾಗಿಗೋಸ್ಕರನೇ ಹೆಚ್ಚಿನ ಹಣವನ್ನ ಬಜೆಟ್ ಅನ್ನ ಹೆಲ್ತ್ ಸೆಕ್ಯೂರಿಟಿಗೋಸ್ಕರ ಇವತ್ತು ಇಡತಕ್ಕಂತ ಕೆಲಸ. PPE ಕಿಟ್ಗಳಿಲ್ಲ. ನಾನು ಒಬ್ಬನೇ ಹೇಳಿಲ್ಲ, ಇಡೀ ಜಗತ್ತಿನ ತುಂಬಾ ಹೇಳಿದ್ದಾರೆ. ವೈದ್ಯರು ಕೂಡ ಹೇಳ್ತಾ ಇದ್ದಾರೆ. ಇವತ್ತು ಮತ್ತೊಬ್ಬ ವೈದ್ಯ ಸತ್ತಿಲ್ಲ. ಮೊನ್ನೆ ಒಬ್ಬಾಕಿ ಸ್ಟಾಫ್ ನರ್ಸ್ ಸತ್ತು. PPE ಕಿಟ್, ಒಳ್ಳೆ PPE ಕಿಟ್ಗಳ ಅವೈಲೇಬಲ್ ಆಗ್ತಾ ಇಲ್ಲ. ಆಸ್ಪತ್ರೆಯಲ್ಲಿ ಇಡೀ ನಮ್ಮ ಮುದ್ದೇಬೇಳ ತಾಲೂಕದಲ್ಲಿ 26 ಜನ ವೈದ್ಯರಿದ್ದಾರೆ. ಈ 26 ಜನ ಸರ್ಕಾರಿ ಆಸ್ಪತ್ರೆಗಳನ್ನು ಬಿಟ್ರೆ ಯಾವ ಪ್ರೈವೇಟ್ ಹಾಸ್ಪಿಟಲ್ಸ್ ನೀವು ಗುರುತಿಸಲಿಲ್ಲ. ಮತ್ತು ಅವ್ರಿಗೆ ಏನು ಬೇಕು ಆ ಎಲ್ಲ ವ್ಯವಸ್ಥೆಯನ್ನು ನೀವು ಮಾಡಿಕೊಡ್ಲಿಲ್ಲ. ಪ್ರೈವೇಟ್ ಡಾಕ್ಟರ್ಸ್ ಇಲ್ಲಿ MBBS ಮಾಡಿದವರು ಇದ್ದಾರೆ, MD ಮಾಡಿದವರು ಕೆಲವರು ಇದ್ದಾರೆ. ಅವರ ಆಸ್ಪತ್ರೆಗಳಿಗೆ ನೀವು PPE ಕಿಟ್ಗಳನ್ನು ಕೊಟ್ಟು, ಯಾವ ರೀತಿ ಸ್ಯಾನಿಟೈಸ್ ಮಾಡಬೇಕು, ಒಂದು ಶಾರ್ಟ್ ಕೋರ್ಸ್ ಟ್ರೈನಿಂಗ್ ಕೊಟ್ಟು, ಅಲ್ಲಿ ಕೆಲವು ಹಾಸ್ಪಿಟಲ್ನ ಗುರುತಿಸಿ ಅಲ್ಲಿ ಕೂಡ ನೀವು ಐಡೆಂಟಿಫೈ ಮಾಡಲಿಕ್ಕೆ, ಪೇಷಂಟ್ ಬಂದವರಿಗೆ ನೀವು ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಎಷ್ಟೋ ಸಮಸ್ಯೆಗಳು ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇದು ಮುದ್ದೇಬಾಳ ವಿಷಯವಾಗಿ ಇಟ್ಕೊಂಡು ಹೇಳ್ತೀನಿ. ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಇದು ಮಾಡಬೇಕಾಗಿತ್ತು. ಎಲ್ಲಾಗ್ತಾ ಇದೆ? ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲ್ ಏನ್ ಮಾಡ್ತಾ ಇದೆ? ವಕಾರ್ಡ್ ಹಾಸ್ಪಿಟಲ್ಗಳು ಏನ್ ಮಾಡ್ತಾ ಇದ್ದಾವೆ? ಅಪೋಲೋ ಹಾಸ್ಪಿಟಲ್ಗಳು ಏನ್ ಮಾಡ್ತಾ ಇದ್ದಾವೆ? ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಒಂದು ಬಿಟ್ರೆ ಬಾಕಿ ಯಾವ ಹಾಸ್ಪಿಟಲ್ಗಳು ಸರ್ಕಾರದಿಂದ ಇವತ್ತು ಏನೆಲ್ಲ ಲಾಭವನ್ನು ಪಡೆದಿದ್ದಾವೆ? ಕೋಟ್ಯಾಂತರ ರೂಪಾಯಿಗಳನ್ನ, ಲ್ಯಾಂಡ್ ಅನ್ನ ಹಿಡಿದು, ಜಗನ್ನ ಹಿಡಿದು, ಹಾಸ್ಪಿಟಲ್ ಕಟ್ಟಲಿಕ್ಕೋಸ್ಕರ ಹಿಡಿದು, ರಿಲ್ಯಾಕ್ಸೇಷನ್ಸ್ ತಗೊಂಡು ಎಲ್ಲಾ ರೀತಿಯಾದಂತಹ ಸೌಲಭ್ಯವನ್ನ ಪಡೆದಂತಹ ಹಾಸ್ಪಿಟಲ್ಗಳಲ್ಲಿ ಇವತ್ತು ಹೆರಿಗೆ ಪೇಷಂಟ್ಗಳು ಹೋಗ್ತಾರೆ ಅಂದ್ರೆ ಅಡ್ಮಿಟ್ ಮಾಡ್ಕೊಳಕ್ ತಯಾರಿಲ್ಲ. ಒಬ್ಬ ಯಾವುದೋ ಒಬ್ಬ ಮೈ ಕೈ ನೋವಾಗಿದೆಪ್ಪ, ಜ್ವರ ಬಂದಾವ ಇವತ್ತು ಒಂದ್ ದಿವಸ ಅಂತೇಳಿ ಯಾವುದೋ ಒಬ್ಬ ಮಾಮೂಲಿ ಜ್ವರ ಇದ್ದವನು ಹೋಗ್ತಾನಂದ್ರೆ ಅವನ್ನ ಚೆಕ್ ಮಾಡ್ಲಿಕ್ಕೆ ತಯಾರಿಲ್ಲ. ಸೊ ಇವೆಲ್ಲಾನು ಕೂಡ ನೇರವಾಗಿ ನಾನು ಆರೋಪ ಮಾಡ್ತೇನೆ. ನಾನು ರಾಜಕಾರಣ ಮಾಡುವಂತ ಇಚ್ಛೆ ಇಲ್ಲ, ಅದರ ನೇರವಾಗಿ ಹೇಳಬೇಕಾಗುತ್ತೆ. ಸರ್ಕಾರ ವಿಫಲ ಆಗಿದೆ. ಕೇಂದ್ರ ಸರ್ಕಾರ 5 kg ಅಕ್ಕಿ ಕೊಟ್ಟಿದೆ. ರಾಜ್ಯ ಸರ್ಕಾರ 5 kg, 7 kg ಇದ್ದಿದ್ದನ್ನು 5 kg ಮಾಡಿದ್ದಾರೆ ಇವರು. ಕೇಂದ್ರ ಸರ್ಕಾರ 5 kg ಕೊಟ್ಟಿದೆ. ಕಾರ್ಡಿಗೆ ಎಲ್ಲಿ ಹಂಚಬೇಕಾಗಿದೆ ಅಲ್ಲಿ ಇವತ್ತು 8 kg ಹಂಚ್ತಾ ಇದ್ದಾರೆ. ಎಲ್ಲಿ ಹೋಗ್ತಾ ಇದೆ ಇದು 2 kg ಪರ್ ಕಾರ್ಡಿಗೆ? ಇಂಥ ಸಂದರ್ಭದಲ್ಲಿ ಕಡಿತ ಯಾಕಾಗ್ತಾ ಇದೆ? ನೇರವಾಗಿ ನಾನು ಆರೋಪ ಮಾಡ್ತಾ ಇದ್ದೇನೆ. ಕಾರ್ಡಿಗೆ 2 kg ಅಕ್ಕಿಯನ್ನ ಪ್ರತಿಯೊಂದು ಇವನಿಗೆ ಕಡಿತ ಮಾಡ್ತಾ ಇದ್ದಾರೆ. ಮತ್ತೆ ಹೇಳ್ತಾರೆ ನಾವೆಲ್ಲ ರೀತಿಯಾದಂತಹ ಪ್ಯಾಕೆಟ್ಸ್ ಕೊಡ್ತಾ ಇದ್ದೀವಿ, ಎಲ್ಲಾ ರೀತಿಯಾದಂತಹ ನಾವು ಕಿಟ್ಸ್ ಗಳನ್ನ ಕೊಡ್ತಾ ಇದ್ದೀವಿ. ಯಾವ ಬಡವು ಕೂಡ ಹಸಿವಿನಿಂದ ಮುಕ್ತನಾಗಿದ್ದಾನೆ. ಇಲ್ಲೇ ಸುಳ್ಳೆ ರಾಜಕೀಯ ಎಲ್ಲಿ ರಾಜಕೀಯ ನಾವು ಮಾಡ್ತಾ ಇದ್ದೀವಿ? ಕಡಿತ ಯಾಕೆ ಮಾಡಿದಿರಿಪ್ಪ ಹಂಗಾರೆ ನೀವು? ಪ್ರತಿಯೊಂದು ಕಾರ್ಡಲ್ಲಿ 2 kg ಕಡಿತ ಯಾಕೆ ಮಾಡ್ತಾ ಇದ್ದೀರಿ?
ಎಲ್ಲ ಫ್ರಂಟ್ ನಲ್ಲಿ ಕೂಡ ಕೇವಲ ಪ್ರಚಾರ ಮಾಧ್ಯಮ ಬಳಸಿಕೊಂಡು ನಾವು ರಾಜಕಾರಣ ಸುಮ್ಮನೆ 1 ತಿಂಗಳ ಯಾಕಂದ್ರೆ ನಾವು ಅಸೆಂಬ್ಲಿ ನಡೆಯುವಾಗ ನಮ್ಮ ವಿರೋಧ ಪಕ್ಷ ನಾಯಕರು ಫ್ಲೋರ್ ಆಫ್ ದ ಹೌಸ್ ಹೇಳಿದ್ರು, ಮುಂದಕ್ಕೆ ಹಾಕ್ರಿ ಅಸೆಂಬ್ಲಿ ಇದನ್ನ. ಅದನ್ನು ಕೂಡ ಹೇಳಿದ್ರು, ಅದೇನು ದರೆ ಎತ್ತಿ ಉಳಿಯುವಾಗ ಏನಂತ ಒಂದು ಗಾದಿ ಮಾತಿದೆ ಅದು. ಅದನ್ನು ಕೋರ್ಟು ಕೂಡ ಮಾಡಿದ್ರು. ಪಾರ್ಲಿಮೆಂಟ್ ನಡೀತಾ ಇದೆ ಅಂತ ಅದಕ್ಕೆ ನಡೆಸ್ಬೇಕಂತ. ಮೊದಲು ಕೊರೋನಾ ಬಗ್ಗೆ ನಿಯಂತ್ರಣ ಮಾಡ್ತಕ್ಕಂಥ ನಮ್ಮ ಜನ ಇವತ್ತು ಮಹಾರಾಷ್ಟ್ರದಲ್ಲಿ ಇದಾರೆ ಅಲ್ಲ ರೀ, ಬಾರ್ಡರ್ ಮೇಲೆ ಕ್ಯಾಂಪ್ಸ್ ಗಳನ್ನು ಹಾಕಿ ಬಂದಂತವ್ರನ್ನ ಎಲ್ಲರನ್ನೂ ಏನಪ್ಪಾ ಅಂದ್ರೆ ಅವ್ರಿಗೆ ಆಹಾರ ಧಾನ್ಯ ಕೊಟ್ಟು ಕ್ಯಾಂಪ್ಗಳನ್ನು ಸೃಷ್ಟಿ ಮಾಡಿ ಅಲ್ಲಿ ಅವ್ರ ಆರೋಗ್ಯ ತಪಾಸಣೆ ಮಾಡಿ ಅವ್ರು ಯಾರಾದ್ರೂ ಅಲ್ಲಿ ಕಂಡು ಬಂದ್ರೆ ಕ್ವಾರಂಟೈನ್ ಮಾಡ್ಲಿಕ್ಕೆ ಅವ್ರನ್ನ ವ್ಯವಸ್ಥೆ ಮಾಡಿ ಪುನಃ ಅವರವ್ರು ತಮ್ಮ ಊರಿಗೆ ಬರ್ತೀವಿ ಅಂದ್ರೆ ಅವರಿಗೆ ಕೂಡ ಏನು ಇವತ್ತು ದಿಕ್ಕಿರ್ಲಾರ್ದಂತ ಪರಿಸ್ಥಿತಿ ಆಗಿದೆ. ಎರಡು ರಾಜ್ಯದ ಮಧ್ಯೆ ಮಾತಾಡ್ಲಿಕ್ಕೆ ಮಾಡಕ್ ಆಗೋದಿಲ್ಲ. ಇದನ್ನ ಅವ್ರು ಒಪ್ತಾ ಇದ್ದಾರೆ. ನಾವು ಬಿಡ್ತೀವಿ, ಕ್ವಾರಂಟೈನ್ ಮಾಡ್ಕೊಂಡು ಮೆಡಿಕಲ್ ಚೆಕಪ್ ಮಾಡ್ಕೊಂಡು ನೀವು ನಿಮ್ಮ ರಾಜ್ಯದ ಜನ ಕರ್ಕೊಂಡು ಹೋಗ್ತಾರೆ, ನಮ್ದು ಯಾವ್ದು ತಕರಾರಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮವ್ರು ಎಲ್ಲಿ ಮಾಡಿದೀವಿ? ಅಲ್ಲಿ ಗೋವಾದಲ್ಲಿ ಇವತ್ತು ಸಾಯ್ತಾ ಇದ್ದಾರೆ. ಕೆಲವರು ವಾಲಂಟಿಯರ್ ಆಗಿ ಮಾಡ್ತಾ ಇದ್ದಾರೆ. ಸಿದ್ದಣ್ಣ ಮೀಟಿ ಮಾಡ್ತಾ ಇದ್ದಾನೆ ಸ್ವಲ್ಪ ಮಟ್ಟಿಗೆ, ತನ್ನ ಕೈಷ್ಟು ಶಕ್ತಿ ಆದಷ್ಟು ಮಾಡ್ತಾ ಇದ್ದಾನೆ. 500 ಜನ ಮಾಡ್ತಾ ಇದ್ದಾನೋ 1000 ಜನ ಮಾಡ್ತಾ ಇದ್ದಾನೋ ಅವನಿಗೆ ದೇವ್ರು ಹೆಂಗೆ ಬುದ್ಧಿ ಏನೇನು ಶಕ್ತಿ ಕೊಟ್ಟಿದ್ದಾನೋ ಆ ಪ್ರಕಾರವಾಗಿ ದಿನನಿತ್ಯ ಮಾಡ್ತಾ ಇದ್ದಾನೆ. ಮತ್ತೊಬ್ಬ ಯಾರೋ ಒಬ್ರು ಪುಣ್ಯಾತ್ಮರು ಮತ್ತೊಂದಿಬ್ರು 3 ಮಾಡ್ತಾ ಇದ್ದಾರೆ. MB ಪಾಟೀಲ್ರು ಕೂಡ ಕಳಿಸಿ ಸ್ವಲ್ಪ ಜನ 1-2-3 ಸಲ ಮಾಡಿಸಿ ಒಂದು ವಾರಗಟ್ಟಲೆ ಅವರು ಮಾಡಿಸಿದ್ದಾರೆ. ಸರ್ಕಾರದ ಹೊಣೆ ಏನು ನಾನು ಕೇಳ್ತೀನಿ. ಇಂತಹ ಸಂದರ್ಭದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಇದ್ದಾಗ ಸರ್ಕಾರದ ಹೊಣೆ ಏನಪ್ಪ? ಇವತ್ತು ನಿಮ್ಮ ಮುದ್ದೇಬಳದಲ್ಲೇ ನನಗೆ ಬಂದಂತ ಮಾಹಿತಿ, ಮಾರ್ಕೆಟ್ ಬೆಳಗ್ಗೆ ಪ್ರಾರಂಭ ಓಪನ್ ಆಯ್ತು ಅಂದ್ರೆ ಸಂತಿಗಿಂತ ಬಲ ಇರ್ತಾವಂತ ಅಂಗಡಿಗಳು, ನೂಕುಲಾಗ್ತಾವ. ಯಾವ ಸೇಫ್ ಡಿಸ್ಟೆನ್ಸ್ ಆಗೋದಿಲ್ಲ. ಯಾಕಾಗೋದಿಲ್ಲ? ಅದರ ಅರ್ಥ ವ್ಯವಸ್ಥಿತವಾಗಿ ಮಾರ್ಕೆಟ್ ಮಾಡತಕ್ಕಂತ ರೀತಿಗೆ ಕೂಡ ನೀವು ಅವಕಾಶ ಕೊಡ್ತಾ ಇಲ್ಲ. ಸೇಫ್ ಡಿಸ್ಟೆನ್ಸಿಂಗ್ ಇಟ್ಕೊಂಡು ಯಾವ ಅಂಗಡಿಗಳನ್ನ ಗುರುತಿಸ್ತೀರಿ, ಯಾವ ಟೈಮಿಂಗ್ ಯಾವ ಅಂಗಡಿ ಓಪನ್ ಮಾಡಬೇಕು, ನೀವು ರಶ್ ಕಡಿಮೆ ಆಗಲಿಕ್ಕೆ ಏನ್ ನಿರ್ದೇಶನ ಕೊಡ್ತೀರಿ ಕೊಡ್ರಿ. ಯಾಕೆ ದಿನನಿತ್ಯ ಜೀವನ ಬೇಕಾಗುವಂತ ವಸ್ತುಗಳನ್ನ ನೀವು ಕೊಡದೇ ಇರುವಂತಹ ಸಂದರ್ಭದಲ್ಲಿ ಜನ ಎಲ್ಲಿಗೆ ಹೋಗ್ಬೇಕು? ಇಡೀ ರಾಜ್ಯದಲ್ಲಿ ಆಗ್ತಾ ಇದೆ ಇದು, ಒಂದದ ಕಡೆ ಅಲ್ಲ. ಮಾರ್ಕೆಟ್ ಓಪನ್ ಆಗಿ ಈಗ ಬೆಂಗಳೂರಲ್ಲಿ ದೊಡ್ಡ ಇದನ್ನೆಲ್ಲ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಎಲ್ಲ ಓಪನ್ ಇದೆ. ವ್ಯವಸ್ಥಿತವಾಗಿ ಸೇಫ್ ಡಿಸ್ಟೆನ್ಸ್ ಇಡ್ತಾರೆ, ಕ್ಯೂನಲ್ಲಿ ನಿಂದಿರ್ತಾರೆ. ಒಬ್ಬ ಅಲ್ಲಿ ಒಳಗಡೆನೂ ಇಲ್ಲ, ಹೊರಗಡೆನೆ ಏನ್ ಬೇಕು ಚೀಟಿ ತಗೊಂಡು ಹೋಗ್ತಾರೆ, ತಂದು ಕೊಡ್ತಾರೆ. ಕೆಲವನಲ್ಲಿ ಬಿಡ್ತಾ ಇದ್ದಾರೆ. ಹಿಂಗಾಗಿ ಅಲ್ಲಿ ರಶ್ ಆಗ್ತದೆ. ಅಂತ ದೊಡ್ಡ ನಗರ ಕೆಲವು ಕಡೆ ಆಗಿದೆ. ಈ ವೆಜಿಟೇಬಲ್ ಮಾರ್ಕೆಟ್ ಅಲ್ಲೇ ಇಲ್ಲಿ ಕೆಲವು ಕಡೆ ಟಿವಿಯಲ್ಲಿ ಬಂದಿದ್ದನ್ನ ನೋಡಿದೀವಿ. ಕೆಲವು ಕಡೆ ಆಗಿದೆ. ಅಶಿಸ್ತಿನ ಜನ ಎಲ್ಲಿ ಜಾಸ್ತಿ ಇದಾರೆ ಎಲ್ಲ ಆಗ್ತಾ ಇದೆ. ಇಲ್ಲಿ ಮುದ್ದೇಬಾಳದಲ್ಲಿ ಅಷ್ಟೊಂದು ಇಲ್ಲಿ ಎಲ್ಲ ವಿದ್ಯಾವಂತರದಾರ, ಕಲ್ತವ್ರು ಅದಾರ, ಶಿಸ್ತಿನ ಜನಾಂಗ ಅದಾರ. ಅವ್ರಿಗೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ನೀವು ಗೈಡ್ಲೈನ್ಸ್ ಅನ್ನ ಹೇಳ್ಕೊಟ್ರೆ ವ್ಯಾಪಾರಸ್ಥರು ಖುಷಿಯಾಗಿರ್ತಾರೆ, ಜನನು ಖುಷಿಯಾಗಿರ್ತಾರೆ. ಹೀಗೆ ಒಂದಕ್ಕೊಂದು ತಾಳ ಏನಂದ್ರೆ ಯಾವುದಕ್ಕೂ ಲಿಂಕ್ ಇಲ್ಲ. ಅಲ್ಲರಿ ನಿನ್ನೆ ರಾಮನಗರದ ಇನ್ಸಿಡೆಂಟ್ ಪ್ರೆಸ್ನವರೆಲ್ಲ ನೋಡಿ, ಅಲ್ಲೊಂದು ಗಲಾಟೆ ಆಯ್ತು ಅಂತ ತಿಳ್ಕೊಂಡು ಅವ್ರನ್ನೆಲ್ಲ ತಗೊಂಡು ಹೋಗಿ ರಾಮನಗರ ಜೈಲಿಗೆ ಹಾಕಿದ್ರು. ಹೌದಪ್ಪ, ಅವ್ರನ್ನ ತಗೊಂಡು ಇಮಿಡಿಯೇಟ್ಲಿ ಇಲ್ಲೇ ಚೆಕ್ ಮಾಡಿ ಅವ್ರು ಯಾರಿಗೆ ಇದೆ ಆ ರೋಗ ಅವ್ರನ್ನ ಕ್ವಾರಂಟೈನ್ ಮಾಡಿ ಬೇರೆದವ್ರನ್ನ ತಗೊಂಡು ಎಲ್ಲರೂ ಇಟ್ಟು ಇವ್ರನ್ನೆಲ್ಲರೂ ಬೇರೆ ಕಡೆ ಇಟ್ಟಿದ್ರೆ ಮಾತ್ರ ಅಷ್ಟು ತಗೊಂಡೋಗಿ ಅಲ್ಲ ಹಾಕಿದ್ರು. ಇಡೀ ನಾಳೆ ಆ ಜೈಲಿಗೆ ಆವರಿಸ್ಕೊಂತಂದ್ರೆ ಏನ್ ಮಾಡೋರು? ಅಲ್ಲಿಂದ ಮತ್ತೆ ಎಷ್ಟು ಜನಕ್ಕೆ ಆವರಿಸ್ಕೊಳ್ತೋ ಗೊತ್ತಿಲ್ಲ. ಸೊ ಒಂದೇ ಶಬ್ದದಲ್ಲಿ ಹೇಳ್ಬೇಕಾದ್ರೆ
ಈ ಒಂದು ಸನ್ನಿವೇಶವನ್ನ, ಈ ಒಂದು ಸಂದರ್ಭವನ್ನ ಸರ್ಕಾರ ದುರುಪಯೋಗ ಮಾಡ್ಕೊಂತ ಇದೆ, ಉಪಯೋಗ ಮಾಡ್ಕೊಳ್ಳೋಕ್ಕಿಂತ ಹೆಚ್ಚಾಗಿ. ನಮಗೆ ಬರ್ತಕ್ಕಂಥ ಅಕ್ಕಿ ಇವತ್ತು ತಮಿಳುನಾಡಿಗೆ ಹೋಗಿದೆ ಅಂತ ಸಾಕ್ಷಾತ್ಕಾರವಾಗಿ ಇವತ್ತು ನಮ್ಮ ಅಧ್ಯಕ್ಷರು ಇವತ್ತಾಗಲೇ ಅದನ್ನ ಪತ್ರಿಕೆ ಹೇಳಿಕೆಯಲ್ಲಿ ಹೇಳಿದ್ದಾರೆ. ಅದ್ರ ಮೇಲೆ ಎನ್ಕ್ವೈರಿ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಇಲ್ಲೇ ಇದೆ, ಎಲ್ಲಿ ಹೋಗ್ತಾ ಇದೆ? ಪ್ರತಿಯೊಂದು ಕಾರ್ಡಿನ 2 kg ಅಕ್ಕಿ ಕಡಿತ ಯಾಕಾಗ್ತಾ ಇದೆ? ವ್ಯವಸ್ಥಿತವಾಗಿ ಸರ್ಕಾರ ಇದರಲ್ಲಿ ಇನ್ವಾಲ್ವ್ ಆಗಿದೆ. ಹಾಗೆ ಸರ್ಕಾರ ಇನ್ವಾಲ್ವ್ ಆಗದೆ ಸಾತಿಲ್ಲ ಏನ್ರಿ? ಸರ್ಕಾರ ಇನ್ವಾಲ್ವ್ ಆಗ್ಲಿಕ್ಕೆ ಯಾರು ಧೈರ್ಯ ಮಾಡಕ್ ಸಾಧ್ಯವಿಲ್ಲ. ಇಂತಹ ಸಂದರ್ಭಗಳಲ್ಲಿ ಬರೀ ಅಕ್ಕಿ ಕೊಟ್ಬಿಟ್ಟು ಆಯ್ತಾ? ಇವತ್ತು ತೊಗರಿ ಖರೀದಿ ಆಗಿದೆ, ಇನ್ನು ಕೇಂದ್ರಗಳಲ್ಲಿ ಹಾಗೆ ಬಿದ್ದಿದೆ. ಕಡ್ಲಿ ಖರೀದಿ ಆಗಿದೆ, ಕೇಂದ್ರಗಳಲ್ಲಿ ಹಾಗೆ ಬಿದ್ದಿದೆ. ಯಾಕೆ ನೀವು ಇದನ್ನು ಬಡವರಿಗೆ ಹಂಚಲಿಕ್ಕೆ ಪ್ರಾರಂಭ ಮಾಡೋದಿಲ್ಲ? ಹುಳ ತಿಂದು ಹೋಗ್ಬೇಕಾ? ಬಡವರಿಗೆ ರೇಷನ್ ನಲ್ಲಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ರಲ್ಲ. ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ಯಾರ್ಯಾರು ಕಾರ್ಮಿಕರಂತ ಹೇಳಿ ರಿಜಿಸ್ಟರ್ ಮಾಡಿದಾರೆ ಅವ್ರ ವೆಲ್ಫೇರ್ ಫಂಡ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಆ ವೆಲ್ಫೇರ್ ಫಂಡ್ ಮುಖಾಂತರವಾಗಿನೂ ಇವ್ರಿಗೆ ಪ್ರೋಗ್ರಾಮ್ಸ್ ಹಾಕೋಬಹುದಲ್ಲ. 8,000 ಚಿಲ್ಲರ್ ಕೋಟಿ ಬಿದ್ದಿದೆ ಸರ್ಕಾರದ ಕಡೆ ದುಡ್ಡು. ಇವತ್ತು 8,000ಕ್ಕಿಂತ ಹೆಚ್ಚು ಹಣ ಇವತ್ತು ಅವ್ರ ಹತ್ರ ಇದೆ. ಹಣ ಅದನ್ನ ಯಾಕೆ ಇವ್ರು ಬಳಕೆ ಮಾಡ್ಕೊತಾರೆ? SCPTSB ಯೋಜನೆಯಲ್ಲಿ ಹಣ ಇದೆ. SC ಜನಾಂಗಕ್ಕೆ ಉಪಯೋಗ ಮಾಡ್ರಿ, ಮೊದಲು ವೆಲ್ಫೇರ್, ಹೆಲ್ತ್ ವೆಲ್ಫೇರ್ ಸಂಬಂಧ ಉಪಯೋಗ ಮಾಡ್ರಿ. ಅದನ್ನ ಬಿಟ್ಟುಕೊಟ್ಟು ನೀವು ಎಲ್ಲೇ ಏನಪ್ಪಾ ಅಂದ್ರೆ 4 ಮಂದಿಗೆ ಲಾಭ ಆಗಂಗ ಕಾಂಟ್ರಾಕ್ಟ್ ನಲ್ಲಿ ದುಡ್ಡು ತಿಂದು ಮಜಾ ಮಾಡೋರಿಗೆ ಆಗುವಂಗ ನೀವೇನಪ್ಪಾ ಅಂದ್ರೆ ಇಂಥ ಸಂದರ್ಭದಲ್ಲ ಇದು ಮಾಡೋದು. ಹಲವಾರು ವಿಷಯಗಳು, ಶಾಲೆ ಮಕ್ಕಳಿಗೆ ಸಮಸ್ಯೆ ಆಗಿದೆ. ಇವತ್ತಿಂದ ನೌಕರ ವೇತನ ಕಟ್ಟಾಗ್ತಾ ಇದೆ. ನೌಕರ ವೇತನ ಕಟ್ಟಾಗ ಮಾಡ್ತೀನಿ ಅಂತ ಹೇಳಿದ್ರಿ. ಗವರ್ಮೆಂಟ್ ಆಫ್ ಇಂಡಿಯಾ ಇದನ್ನ ಒಂದು ನ್ಯಾಷನಲ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಆಗಬೇಕು. ನ್ಯಾಷನಲ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಿ ಯಾವ ರಾಜ್ಯ ಸರ್ಕಾರಗಳು ಸ್ವ ಇಚ್ಛೆಯಿಂದ ನಿರ್ಧಾರಗಳನ್ನ ಕೈಕೊಂಡು ಇದನ್ನ ಏನಪ್ಪಾ ಅಂದ್ರೆ ಚೆಲ್ಲಾಟ ಮಾಡತಕ್ಕಂತ ಮಟ್ಟಕ್ಕೆ ಇಳಿತಾ ಇದ್ದಾರೆ. ಇದನ್ನ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ಪ್ರೆಸಿಡೆಂಟ್ ರೂಲ್ ಅನ್ನ ಇನ್ವೋಕ್ ಮಾಡಬೇಕು. ಪ್ರಧಾನಮಂತ್ರಿ ಮೋದಿ ಅವರು ಹಿ ಶುಡ್ ಟೇಕ್ ಡೈರೆಕ್ಟ್ ಕಂಟ್ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿಸ್ ಕಂಟ್ರಿ. ಹಿ ಶುಡ್ ಡಿಕ್ಲೇರ್ ಅನ್ ಎಮರ್ಜೆನ್ಸಿ. ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ಏನು ತಾವು ಕೊಟ್ಟಂತ ಹಣ ಸರಿಯಾಗಿ ಮುಕ್ತಾ ಇದೆ ಇಲ್ಲೋ ಇದನ್ನೆಲ್ಲಾನು ನಿಯಂತ್ರಣ ಮಾಡಬೇಕು. ಹಣ ಕೊಟ್ಟಿದೀವಿ ಅಂತ ಹೇಳ್ತಾರೆ, ಟಾಸ್ಕ್ ಫೋರ್ಸ್ ಕೊಟ್ಟಿವಿ ಅಂತ ಹೇಳ್ತಾರೆ, ಪ್ರತಿ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಕೊಟ್ಟಿವಿ ಅಂತ ಹೇಳ್ತಾರೆ. ಅಧಿಕಾರಿಗಳಿಗೆ ಕೇಳಿದ್ರೆ ನಮ್ಗೇನೋ ಯಾವ ಹಣ ಬಂದಿಲ್ಲ ಅಂತ ಹೇಳ್ತಾರೆ. ಎಲ್ಲಿದೆ ಟಾಸ್ಕ್ ಫೋರ್ಸ್? ಇಂತಹ ಸಿಚುವೇಶನ್ ಅನ್ನ ಡೀಲ್ ಮಾಡಲಿಕ್ಕೆ ಹಾಟ್ಸ್ಪಾಟ್ ಆದಂತಹ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರತಿಯೊಂದಕ್ಕೂ ನಾವು ಹಣ ರಿಲೀಸ್ ಮಾಡಿದೀವಿ, 1 ಕೋಟಿ ರೂಪಾಯಿ ರಿಲೀಸ್ ಮಾಡಿದೀವಿ ಈಗಾಗಲೇ ಅಂತ ಹೇಳ್ತಾರೆ. ಅಧಿಕಾರಿಗಳಿಗೆ ಕೇಳಿದ್ರೆ ನಮ್ಗೆ ಎಲ್ಲೂ ಹಣ ಬಂದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಎಲ್ಲಿ ಹೋಗ್ತಂಗಾರೆ ಇದು? ಅವರ ಸುಳ್ಳು ಹೇಳಬೇಕು ಒಂದು, ಅಧಿಕಾರರ ಸುಳ್ಳು ಹೇಳಬೇಕು ಒಂದು. ಎಷ್ಟಂತ ಮಂದಿಗೆ ಮೋಸ ಮಾಡ್ಲಿಕ್ಕೆ ಸಾಧ್ಯ ಈ ಸಿಚುವೇಶನ್? ಪತ್ರಿಕಾ ಮಾಧ್ಯಮದವರು ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ನಾನು ದಿವಸ ಟಿವಿ ನೋಡ್ತಿರ್ತೀನಿ. ಎಲ್ಲಿದ್ದಾರೆ ಜನಪ್ರತಿನಿಧಿಗಳು? ಓಟ್ ಕೇಳಕ್ ಕೈ ಮುಕ್ಕೊಂಡು ಅಡ್ಡಾಡ್ತಾರ, ಈಗೆಲ್ಲಿದ್ದಾರೆ ಅನ್ನುವಂಥದ್ದು ನೀವು ಹೇಳ್ತೀವಿ. ನ್ಯಾಷನಲ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಆಗಿದೆ. ಇದೇನು ನಾವು ಹೋಗಿ ಜನ ಕೂಡಿಸಿ 144 ಸೆಕ್ಷನ್ ನಲ್ಲಿ ಹೋಗಿ ಕೈ ಮುಗಿದು ರಾಜಕೀಯ ಪ್ರಚಾರ ಮಾಡುವಂತ ಸಭೆಗಳಲ್ಲ. ಇದು ರಾಜಕೀಯವಾಗಿ ಸಂದರ್ಭ ಅಲ್ಲ. ಇದು ಯಾವ ಜನಪ್ರತಿನಿಧಿ ಒಬ್ಬ ಮೊನ್ನೆ ಸತ್ತಾನಂತ ಹೋದ, ಈಗ ಜಮೀರ್ ಅಹಮದನ್ ಪರಿಸ್ಥಿತಿ ಏನಾಯ್ತು? ಒಬ್ಬ ಕಾರ್ಯಕರ್ತ ಸತ್ತಾನ, COVID-19 ಹೋಗ್ಬೇಕು ಸತ್ನು ಅಂತ ತಿಳ್ಕೊಂಡು ಹೋದ್ರೆ ದೊಡ್ಡ ಗಲಾಟೆ ಆಗಿ ದೊಡ್ಡ ಗೂಬೆ ಆಗಿದೆ. ಇದೇ ಈಗ ರಾಮನಗರ ಇನ್ಸಿಡೆಂಟ್ ಆಗಿದೆ. ಸತ್ತಲ್ಲಿ ಹೋಗಕ್ ಬರೋದಿಲ್ಲ, ಹುಟ್ಟಿದಲ್ಲಿ ಬರಕ್ ಆಗುದಿಲ್ಲ.
ಪಾಪ ಈಗ ನಿಮ್ಮ ಹೇಳಬೇಕು, ಐ ಅಪ್ರಿಷಿಯೇಟ್ ಯೋಗಿನಾಥಿನ ಏನದ ಬೇರೆ ರೀತಿಯಿಂದ ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ತಂದೆ ಸತ್ರ ನಾನು ಹೋಗೋದಿಲ್ಲ ಅಂತ ಹೇಳಿದೆ. ನಾನು ಇಲ್ಲಿಂದನೇ ಪ್ರಾರ್ಥನಾ ಮಾಡ್ತೇನೆ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ. ನನ್ನ ಮನೆಯಾಗ ಏನಿಲ್ಲ ಕ್ರಿಯಾಕರ್ಮಗಳು ಮಾಡ್ಕೊಂತೀನಿ, ನಾನು ಕುಂತಂತ ಜಗದಲ್ಲೇ ಮಾಡ್ತೀನಿ ಅಂತ ಹೇಳಿ. ಸಿಚುವೇಶನ್ ಅರ್ಥ ಮಾಡ್ಕೋಬೇಕು. ಪಂಚಾಯತಿಗಳಲ್ಲಿ ಕೆಲವು ಪಂಚಾಯತಿಗಳು ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಸ್ವಲ್ಪ ಸ್ಪ್ರೇ ಮಾಡೋದು, TCL ಪೌಡರ್ ಮಾಡೋದು, ಸ್ವಚ್ಛತಾ ಮಾಡೋದು, ಕುಡಿ ನೀರಿನ ಕಡೆ ಹೆಚ್ಚು ಲಕ್ಷ್ಯ ಕೊಡುವಂತ ಕೆಲವು ಪಂಚಾಯತಿಗಳು ಮಾಡ್ತಾರೆ. ಬಹಳಷ್ಟು ಪಂಚಾಯತಿಗಳಲ್ಲಿ ದುಡ್ಡೇ ಇಲ್ಲ. ಎಲ್ಲಿ ಸ್ವಲ್ಪ ಅಧ್ಯಕ್ಷರುಗಳು ಜಾಣರಿದ್ದಾರೋ, ತೀಕ್ಷ್ಣ ಇದ್ದಾರೋ, ಅವರು ಯಾವುದೇ ರೀತಿಯಿಂದ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಯಾರಿಗೆ ಯಪ್ಪ ಎಣ್ಣ ಅಂದು ಮಾಡಿಕೊಂಡು ಮೊಬಿಲೈಸ್ ಮಾಡಿ ಮಾಡ್ತಾ ಇದ್ದಾರೆ. ಬೇರೆ ಪಂಚಾಯಿತಿಗಳ ಪರಿಸ್ಥಿತಿ ಏನು? ಈಗ ಕೂಲಿ ಕಾರ್ಮಿಕರು ಬಂದಾರಲ್ಲ, ಇಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರಬೇಕು. ಏನೋ ನಾವು ಅಂತೀವಿ, ನಾವು ಸೇಫ್ ಡಿಸ್ಟೆನ್ಸ್ಗೆ ಅಂತರವನ್ನ ಕಾಯ್ಕೊಂಡು ನಾವು ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಪಂಚಾಯಿತಿಯಲ್ಲಿ NREG ಪ್ರೋಗ್ರಾಮ್ ಇದೆ. ಅದನ್ಯಾಕೆ ಇವರು NREG ಮುಖಾಂತರವಾಗಿ ಕಾರ್ಯಕ್ರಮಗಳನ್ನು ತಗೊಂತ ಇಲ್ಲ? ಗವರ್ಮೆಂಟ್ ಆಫ್ ಇಂಡಿಯಾ ಇದಕ್ಕೆ ಹೆಚ್ಚು ದುಡ್ಡು ಯಾಕೆ ಕೊಡ್ತಾ ಇಲ್ಲ? ಅವ್ರಿಗೆ ನೀವು ಕೊಡ್ರಿ. ನಿಮ್ಮ ಕಿಟ್ ಇನ್ನೂ ಗೊತ್ತಿದೆ, ನಿಮ್ಮ ಕಿಟ್ ಎಲ್ಲ ರೆಡಿ ಆಗ್ಯಾವೋ, ಎಲ್ಲಿ ಹೋಗ್ಯಾವೋ ಎಲ್ಲರಿಗೂ ಗೊತ್ತಿದೆ. ಏನ ನಿಮ್ಮ ಕಿಟ್ಗಳು ಎಲ್ಲಿಗೆ ಮುಟ್ತಾ ಇದಾವ ಗೊತ್ತಿದೆ. ಜನರಿಗೆ NREG ಪ್ರೋಗ್ರಾಮ್ ಒಬ್ಬೊಬ್ಬ 5-5 ಫುಟ್ 10 ಫುಟ್ ದೂರ ನಿಂತು ಕೆಲಸ ಮಾಡ್ತಾನೆ. ಆಯ್ತಪ್ಪ, 8 ತಾಸು ಕೆಲಸ ಮಾಡೋ 4 ತಾಸು ಮಾಡ್ಲಿ. ಸ್ವಾಭಿಮಾನದ ಬದುಕ್ತಾನ ಅವನು. ಒಂದೊಂದು ಪಂಚಾಯಿತಿಯಲ್ಲಿ ಕನಿಷ್ಠ ನೀವು ಒಂದೊಂದು ಪಂಚಾಯಿತಿಯಲ್ಲಿ 50 ಲಕ್ಷದಿಂದ 3 ಕೋಟಿ 4 ಕೋಟಿವರೆಗೆ ಖರ್ಚು ಮಾಡಬಹುದು. ಆ ಕಾರ್ಯಕ್ರಮವನ್ನು ಹಾಕೊಳ್ಳಿಕ್ಕೆ ಜಿಲ್ಲಾ ಆಡಳಿತ ಆಗ್ಲಿ, ರಾಜ್ಯದ ಆಡಳಿತ ಆಗ್ಲಿ ಏನ್ ಕ್ರಮ ಕೈಗೊಂಡಿದೆ? RDPR ಮಿನಿಸ್ಟ್ರಿ ಯಾರು ನಮ್ಮವರು? ಅಲ್ಲ, ಅದಕ್ಕೆ ಕೇಳಿದೆ ನಿಮಗೆ, ನನಗೆ ಗೊತ್ತಿಲ್ಲ. ಇದು ಅರ್ಥ ಆಗುದಿಲ್ಲ. ಪಾಪ ಅವ್ರೊಬ್ಬನೇ ಅಂತ ಹೇಳೋದಿಲ್ಲ. ಇಟ್ಸ್ ಎ ಕ್ಯಾಬಿನೆಟ್, ಇಟ್ ಇಸ್ ಅ ಹೋಲ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಗವರ್ಮೆಂಟ್. ಪಾಪ ಈಶ್ವರಪ್ಪ ಅವರು, ಬೊಮ್ಮಾಯಿ ಅವರು ಅಂತ ಒಬ್ಬರ ಹೆಸರು ತಗೊಳಕ್ ಹೋಗೋದಿಲ್ಲ. ಸರ್ಕಾರ ಏನ್ ಮಾಡ್ತಾ ಇದೆ? ಇಂಥ ಪರಿಸ್ಥಿತಿಯಲ್ಲಿ ನಾವು ಸುಮ್ಮನೆ ಕೂತ್ಕೊಳ್ತಾ ಇರಲಿಲ್ಲ. ಎಂದು ಸುಮ್ಮನೆ ಕೂತಿಲ್ಲ. 10 ವಿಷಯಗಳು ಇಂಥವಿದಾವೆ. ಕುಡಿ ನೀರಿಗೆ ಇವತ್ತು ಹಾಹಾಕಾರ ಪ್ರಾರಂಭ, ಬೇಸಿಗೆ ಸ್ಟಾರ್ಟ್ ಆಗಿದೆ. ಹಣ ಇಲ್ಲ, ಟಾಸ್ಕ್ ಫೋರ್ಸ್ ನಲ್ಲಿ ಹಣ ಇಲ್ಲ, ಬೋರ್ ಕೊಡಕ್ಕೆ ದುಡ್ಡಿಲ್ಲ ಇವ್ರಿಗೆ. ಮತ್ತೆ ಹೇಳ್ತಾರೆ ನಮಗೇನು ಕೊರತೆ ಇಲ್ಲ ಅಂತ ಹೇಳ್ತಾರೆ. ಸರ್ಕಾರ ಯಾವ ರೀತಿಯಾಗಿ ನಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಕೂಡ ಇದ್ದಂತ ಕಷ್ಟ ಕಾಲದಲ್ಲಿ ಕೂಡ ನಾವು ನಿಭಾಯಿಸಬಹುದು ಅನ್ನುವಂಥದ್ದು ಯಾವ ಸರ್ಕಾರ ಇದನ್ನು ಯೋಚನೆ ಮಾಡುತ್ತೋ ಅದನ್ನು ಜಾಣರ ಸರ್ಕಾರ. ಕಷ್ಟ ಎಲ್ಲ ಸರ್ಕಾರಗಳಿಗೆ ಬರ್ತಾವೆ. ನಮಗೂ ಬಂದಿಲ್ಲ, ಸಿದ್ದರಾಮಯ್ಯನವ್ರಿಗೆ ಬರಲಿಲ್ಲ, SM ಕೃಷ್ಣಗೆ ಬರಲಿಲ್ಲ, ಯಾರಿಗೆ ಬಂದಿಲ್ಲ? ಏನೋ ಹಿಂದೆ ರಾಮಕೃಷ್ಣ ಹೆಗಡೆ ಅವ್ರಿಗೆ ಬಂದಿಲ್ಲ, JH ಪಟೇಲ್ರಿಗೆ ಬಂದಿಲ್ಲ. 5 ವರ್ಷದ ಅವಧಿಯಲ್ಲಿ ಖಂಡಿತವಾಗಿ ಒಂದಿಲ್ಲ ಒಂದು ವಿಪತ್ತು ಬಂದೇ ಬರ್ತದೆ. ಆ ವಿಪತ್ತನ್ನ ಹೇಗೆ ನಿಭಾಯಿಸುವುದೇ ಅದೇ ಜಾಣ್ಮೆ, ಅದೇ ಜಾಣ್ಮೆ. ಹೇಳಿ ನೋಡೋಣ. ಯಾರಿಗೂ ಧ್ವನಿ ಇಲ್ಲ ಇವತ್ತು, ಎಲ್ಲಿ ಹೊರಗೆ ಬರಂತೆ ಇಲ್ಲ, ಮಾತಾಡೋಂತ ಇಲ್ಲ. ಪಾಪ ಅವರು ಯಾವ ರೀತಿಯಾಗಿ ತಮ್ಮ ಭಾವನೆಗಳನ್ನ ಇವತ್ತು
ಸರ್ಕಾರದಕ್ಕೆ ಮುಟ್ಟಿಸ್ಬೇಕು ಅನ್ನುವಂಥದ್ದು ಅವ್ರಿಗೆ ಗೊತ್ತಿಲ್ಲ. ಒದ್ದಾಡ್ತಾ ಇದ್ದಾವೆ, ಲಿಲ್ಲಿ ಒದ್ದಾಡ್ತಾ ಇದ್ದಾವೆ. ಕಣ್ ತೆರಿತಾ ಇದ್ರೆ ಹಾಗೆ. ಇದು ಕೆಲವರಿಗೆ ಸಿಚುವೇಶನ್ ಏನಾಗ್ಬಿಟ್ಟಿದೆ, ಮಜಾ ಮಾಡ್ಲಿಕ್ಕೆ ಹತ್ಬಿಟ್ಟಿದ್ದಾರೆ. ಈ ಸಿಚುವೇಶನ್ ಅನ್ನ ದುರ್ಲಭ ಪಡಿಸ್ಕೊಳ್ತಾ ಇದ್ದಾರೆ. ನಾನು ನಿನ್ನೆಯಿಂದ ಇಲ್ಲಿಗೆ ಬಂದೆ, ಬೆಂಗಳೂರಿಂದ ಇಲ್ಲಿಗೆ ಬಂದೆ. ಬರುವಾಗ ಸುಮಾರು ಒಂದು 25-30 ಕಡೆ ಚೆಕ್ ಪಾಯಿಂಟ್ಸ್, ಎಲ್ಲ ಕಡೆ ಟೆಂಪರೇಚರ್ ಚೆಕ್ ಮಾಡ್ತಾರೆ, ಎನ್ಕ್ವೈರಿ ಮಾಡಿದ್ರು, ಎದಕ್ಕೆ ಹೋಗ್ತಾ ಇದ್ದೀರಿ, ಏನ್ ಕಾರಣ ಎಲ್ಲ ಎಂಟ್ರಿ ಮಾಡ್ಕೊಂಡ್ರು, ಬಿಟ್ಟು ಅಲ್ಲಿ ಕೆಲಸ ಮಾಡಕತ್ತಾರಲ್ಲ ಪಾಪ ಅವರು ಪೊಲೀಸರು ಮತ್ತು ಈ ಸಿಬ್ಬಂದಿಗಳೇ, ಅವ್ರಿಗೆ ನಿಜವಾಗಿ ಸಲ್ಯೂಟ್ ಮಾಡ್ತೇನೆ. ಅವ್ರಿಗೆ ಯಾರೋ ಪುಣ್ಯಾತ್ಮ ಊಟ ಕೊಡ್ಬೇಕು, ಅವ್ರಿಗೆ ಯಾರೋ ಒಬ್ಬ ಪುಣ್ಯಾತ್ಮ ತಂದು ಕುಡಿಯಕ್ಕೆ ನೀರು ಕೊಡ್ಬೇಕು. ಅವ್ರ ಪರಿಸ್ಥಿತಿಗಳು, ಅವ್ರ ಮುಖ ನೋಡಿದ್ರೆ ನಮ್ಗೆ ಬಹಳ ಬೇಜಾರಾದ ಕೆಲವು ಕಡೆ ಅನ್ಕಿ. ಗೌರ್ಮೆಂಟ್ ಸಪ್ಲೈ ಮಾಡಬೇಕು, ಏನು ಅದನ್ನ ಮಾತಾಡಂಗಿಲ್ಲ. ಗವರ್ಮೆಂಟ್ ಸಪ್ಲೈ ಮಾಡಬೇಕು, ಡಿಪಾರ್ಟ್ಮೆಂಟ್ ಮಾಡಬೇಕು, ಏನ್ ಪ್ರೊವಿಷನ್ ಮಾಡ್ಕೋಬೇಕು ಅನ್ನೋಕ್ಕಿಂತ ಹೆಚ್ಚು ಮಾನವೀಯತೆಗೋಸ್ಕರ ಇವತ್ತು ಜೀವನವನ್ನ ತ್ಯಾಗ ಮಾಡ್ತಕ್ಕಂತ ವೈದ್ಯರು, ಪೊಲೀಸ್ ಅಧಿಕಾರಿಗಳು, ಇತರೆ ಅಧಿಕಾರಿಗಳು 24/7 ರೌಂಡ್ ದ ಕ್ಲಾಕ್ ಕೆಲಸ ಮಾಡುವಂತವ್ರಿಗೆ ಇವತ್ತು ಯಾವ ರೀತಿಯಾದಂತ ಅವರಿಗೆ ಭದ್ರತೆ ಇಲ್ಲ ಅಂದ ಮೇಲೆ ಜನಕ್ಕೆ ಎಷ್ಟು ಮಟ್ಟಿಗೆ ಅವರು ಭದ್ರತೆಯನ್ನು ಕೊಡ್ಲಿಕ್ಕೆ ಸಾಧ್ಯ? ಜನಕ್ಕೆ ಇವರು ಎಷ್ಟು ಮಟ್ಟಿಗೆ ಭದ್ರತೆಯನ್ನು ಕೊಡ್ತಾರೆ? ಸೊ ಐ ಅಪೀಲ್ ಟು ಆಲ್ ದ ಪ್ರೈವೇಟ್ ಡಾಕ್ಟರ್ಸ್ ಹಿಯರ್ ಆಲ್ಸೋ, ನಿಮ್ಮ ಮುಖಾಂತರ ದಯವಿಟ್ಟು ನಮ್ಮ ವೈದ್ಯರಾದವರು, ನಾವು ಒಂದು ಪ್ರಮಾಣವನ್ನು ಮಾಡ್ತೀವಿ. ನಾನು ವೈದ್ಯನಲ್ಲ, ಆದವ್ರು ಪ್ರಮಾಣವನ್ನು ತಗೊಂತಾರೆ. ಅದಕ್ಕೆ ಓತ್ ಆಫ್ ಏನಂತಾರಲ್ರಿ, ಅದಕ್ಕೆ ನನ್ನ ಪ್ರತಿಜ್ಞೆ ವಿಧಿ ಮಾಡಿರ್ತಾರ. ಅದನ್ನ ಅದಕ್ಕೆ ಏನೋ ಒಂದು ಪರ್ಟಿಕ್ಯುಲರ್ ವರ್ಡ್ ಇದೆ ಮಾಡಿರ್ತಾರೆ. ಈಗ ನನಗೆ ತಿಳಿದಂಥದ್ದು, ಯಾರೇ ಬಂದ್ರು ಇವತ್ತು ಸರ್ಕಾರಿ ಹಾಸ್ಪಿಟಲ್ ಬಿಟ್ರೆ ಯಾರು ಬೇರೆ ವೈದ್ಯರು ಕೂಡ ನೋಡ್ತಾ ಇಲ್ಲ. ಯಾಕೆ ಅವ್ರಿಗೆ ಭಯ ಇದೆ, ಎಲ್ಲಿ ಹೆಚ್ಚು ಕಡಿಮೆ ಆತಾರ, ನಮ್ಮ ಹತ್ರ ಪ್ರಾಪರ್ ಕಿಟ್ ಇಲ್ಲ, ಏಡ್ ಇಲ್ಲ, ಗೈಡೆನ್ಸ್ ಇಲ್ಲ, ನಮಗೆ ಯಾವುದೂ ಸಾಮಗ್ರಿಗಳು ಒದಗಿಸಿಲ್ಲ. ಹೆರಿಗೆ ಮಾಡೋರಿಗೆ ತೊಂದರೆ ಇದೆ. ಮಾಮೂಲಿ ಜ್ವರ ಬಂದ್ರೆ ಅಥವಾ ಏನಾದರೂ ಇವತ್ತು ಹೊಟ್ಟಿ ಜಾಡಿಸಿದ್ರೆ, ಕೆಮ್ಮು ಬಂದ್ರೆ, ಸಾಮಾನ್ಯ ಕೆಮ್ಮು ಬಂದ್ರು ಕೂಡ ಇವತ್ತು ಅವರಿಗೆ ಯಾವ ವೈದ್ಯನ ಕಡೆ ಹೋಗ್ಬೇಕು ಅನ್ನುವಂಥದ್ದು ದಿಕ್ಕು ತೋರ್ದಂಗೆ ಆಗಿದ್ದಾರೆ. ಎಲ್ಲ ಆಸ್ಪತ್ರೆಗಳು ಬಂದದಾವೆ, ಪ್ರೈವೇಟ್ ಹಾಸ್ಪಿಟಲ್ಸ್. ಐ ಅಪೀಲ್ ಟು ಮೈ ಡಾಕ್ಟರ್ಸ್, ನನ್ನ ಒಂದು ಕಳಕಳೆ ಪ್ರಾರ್ಥನೆ ಅವರಲ್ಲಿ, ದಯವಿಟ್ಟು ತಾವೆಲ್ಲರೂ ಸೇರಿ ಇಂಥ ಪರಿಸ್ಥಿತಿಯಲ್ಲಿ ಸೇವೆಯನ್ನು ಯಾವ ರೀತಿಯಾಗಿ ಮುಂದುವರಿಸಬೇಕು ಅನ್ನೋದಕ್ಕೋಸ್ಕರ ಚಿಂತನೆ ಮಾಡಿ, ಜಾಗೃತವಾಗಿ ಯಾವ ರೀತಿಯಾಗಿ ತಮ್ಮ ಸೇವೆಯನ್ನು ಜನಕ್ಕೆ ಸಲ್ಲಿಸಲಿಕ್ಕೆ ಸಾಧ್ಯನೋ ಸಲ್ಲಿಸುವಂತ ಪ್ರಯತ್ನ ಮಾಡಿ ಅಂತ ಈ ಸಂದರ್ಭದಲ್ಲಿ ನಾವು ಕಳಕಳಿ ಪ್ರಾರ್ಥನೆ ಮಾಡ್ತೀವಿ. ಅಂಡ್ ಇದು ನಿಲ್ಲುವುದಲ್ಲ, ನಾನು ಹೇಳಿದೆ ಅಲ್ಲ, ಮೊದಲಾಗಿ ಹೇಳಿದ್ದೀನಿ, ಎಲ್ಲಿವರೆಗೂ ಇದಕ್ಕೆ ಔಷಧಿ ಸಿಗೋದಿಲ್ಲ ಅಲ್ಲಿವರೆಗೂ ಇದು ನಿಲ್ಲೋದಿಲ್ಲ. ಇವತ್ತ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ, ನಾಳೆ ನಾನು ಜೀವಂತವಾಗಿರ್ತೇನೆ ಅನ್ನೋದು ನನಗೆ ಗೊತ್ತಿಲ್ಲ. ಅಷ್ಟೊಂದು ಭಯಾನಕವಾಗಿರ್ತಕ್ಕಂಥ ಇದು ಒಂದು ರೋಗ. ನಾವೆಲ್ಲರೂ ಪ್ರತಿನಿತ್ಯ ಇವತ್ತು ಬೆಳಕನ್ನ ನೋಡ್ತೀವಲ್ಲ, ಭಯ ಅಲ್ಲ ಇದು, ಭಯದಿಂದ ಹೇಳ್ತಾ ಇಲ್ಲ. ನಾವು ಎಷ್ಟು ಜಾಗೃತರಾಗಿರ್ಬೇಕು ಅನ್ನೋದಕ್ಕೆ ಇಂಥ ಆಲೋಚನೆಗಳು ಇರಬೇಕಾಗ್ತದೆ. ಭಯ ಇಲ್ಲದಲ್ಲಿ ಜಾಗೃತ ಇರಂಗಿಲ್ಲ, ಭಯದ ಜೊತೆನೆ ಜಾಗೃತ ಆಗಿರೋದು ಮನುಷ್ಯ. ದಯವಿಟ್ಟು ತಾವೆಲ್ಲ ಸಹಕರಿಸ್ರಿ. ಈ ರಾಜಕಾರಣ ಮಾಡುವಂತ ವ್ಯವಸ್ಥೆ ಇಲ್ಲ. ಜಿಲ್ಲಾಡಳಿತ, ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಸರ್ಕಾರಗಳು ಎಚ್ಚೆತ್ತುಕೊಳ್ಳಬೇಕು. ಕಡಬಡವ
ಕನಿಷ್ಠ ಜೀವನವನ್ನ ದಿನನಿತ್ಯ ತನ್ನ ಕೈ ಬಲದ ಮೇಲೆ ಮಾಡ್ತಕ್ಕಂತಹ ಜನರೇನಿದ್ದಾರೆ ಅವರಿಗೆ ಸರ್ಕಾರ ಆಧಾರವಾಗಿ ನಿಲ್ಲಬೇಕು. ಕೇವಲ ಅಕ್ಕಿ ಕೊಟ್ರ ಅಲ್ಲ, ಅಕ್ಕಿ ಕೊಡೋದ್ರಲ್ಲಿ ಎರಡೆರಡು ಕೆಜಿ ಕಟ್ ಮಾಡಿ ಚೈನಿ ಹೊಡಿಯೋದಲ್ಲ, ಅವ್ರ ಶಾಪ ತಟ್ಟುತ್ತೆ. ಬಹಳ ನಿಖರವಾಗಿ ಹೇಳ್ತೇನೆ, ಬಡವರ ತಿಂತಕ್ಕಂತ ಅನ್ನವನ್ನ ಕಡಿತ ಮಾಡಿದವ ಎಂದೂ ಉಜ್ವಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಪಾಪ ತಟ್ಟುತ್ತೆ. ಆ ಪಾಪದ ಕೊಡ ನಿಮ್ಮ ಹೆಗಲ ಮೇಲೆ ಹೊತ್ಕೊಳ್ಳಿಕ್ಕೆ ಹೋಗಬೇಡಿ. ಸನ್ಮಾನ್ಯ ಮುಖ್ಯಮಂತ್ರಿಯವರೇ, ನಿಮ್ಮ ಆಡಳಿತವನ್ನು ಚುರುಕು ಮಾಡಿ, ಎಲ್ಲಿ ಈ ರೀತಿ ನಡೆದಿದೆ ಹತೋಟಿಯನ್ನು ಬೀಸಿ, ಇಂಥ ಕ್ರೈಸಿಸ್ನಲ್ಲಿ, ಇಂಥ ಸಂದರ್ಭಗಳಲ್ಲಿ ಜಗತ್ತಿಗೆ ಮಾದರಿ ಆಗ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಲಿಕ್ಕೆ ಮುಂದೆ ಬರ್ರಿ ಅನ್ನುವಂತ ನನ್ನ ಅವರಿಗೆ ಕೂಗು. ಉದ್ಯೋಗ ಸೃಷ್ಟಿ ಮಾಡಿ, ಕೆಲಸಗಳನ್ನ ಕೊಡಿ. ಕೆಲಸ ಕೊಡು ಅಂತಂದ್ರೆ ಎಲ್ಲೇ ಒಬ್ಬ 100 ಕೋಟಿ 200 ಕೋಟಿ ಕೆಲಸ ಮಾಡೋನಿಗೆ ಕೆಲಸ ಕೊಡೋದಲ್ಲ, ಮಷಿನ್ ತಂದು ಹಚ್ಚಿ ಎಲ್ಲರ ಬಾಯಾಗ ಮಣ್ಣು ಹಾಕಿ ಹೋಗೋವಲ್ಲ. NREG is the foundation. SCP TSP ಹಣ ಏನಿದೆ ಆ ಜನಾಂಗದ ಅಭಿವೃದ್ಧಿ ಇಂಥ ಸಂಕಟದಲ್ಲಿ ಇವತ್ತು ಹೆಚ್ಚಿನ ಜನಾಂಗ ಯಾರದಾರಂದ್ರೆ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದವರಂದ್ರೆ ಅದರಲ್ಲಿ ವಿಶೇಷವಾಗಿ SC ST ಜನಾಂಗ. ಯಾರು ಅವ್ರು ಕೊಳಚೆ ಪ್ರದೇಶದಲ್ಲಿ ಇರೋರು, ಅವ್ರು ಬಹಳ ಒಂದೇ ಕೋಲಿಯಲ್ಲಿ 5-6 ಜನ ಜೀವ ಮಾಡಂತವ್ರು, ದಿನನಿತ್ಯ ಜೀವನ ಸಾಗಿಸ್ತಕ್ಕಂಥ. ನಾನು ಒಂದು ರೂಮ್ನಲ್ಲಿ ಮಲಗ್ತೀನಿ, ನನ್ನ ಮಕ್ಕಳು ರೂಮ್ನಾಗ ಮಲಗ್ತಾರೆ, ನನ್ನ ಬಗ್ಗೆ ಚಿಂತನೆ ಬೇಡ. ಸೊ ಇದನ್ನ ನಾನು ಅಪೀಲ್ ಮಾಡ್ಕೊಳ್ಳಿಕ್ಕೆ ತಮ್ಮೆಲ್ಲ ಈ ಸಂದರ್ಭದಲ್ಲಿ ಕರೆದಿದ್ದೀನಿ. ಇದು ಒಂದು ವಿಷಯ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನೆಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.